ನಮಸ್ಕಾರ ವೀಕ್ಷಕರೇ. ನಮ್ಮ ಹಿರಿಯರು ಯಾವ ವಿಚಾರವನ್ನಾದರೂ ನೆನಪಿಟ್ಟುಕೊಳ್ಳಲು ಅಥವಾ ಯಾವ ಶುಭ ಕಾರ್ಯವನ್ನು ನೆರವೇರಿಸಲು ವಾರ, ದಿನ, ಕಾಲ, ಒಳ್ಳೆಯ ಮುಹೂರ್ತಗಳನ್ನು ನೋಡುವ ಸಂಪ್ರದಾಯವನ್ನು ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ನಾವು ಯಾವತ್ತಾದರೂ ಯೋಚನೆ ಮಾಡಿರ್ತೀವಾ, ವಾರದ ದಿನಗಳಿಗೆ ಹೆಸರು ಹೇಗೆ ಬಂದಿತು? ವಾರಕ್ಕೆ 7 ದಿನ ಸೀಮಿತವಾಗಿದ್ದು ಹೇಗೆ? ಭಾನುವಾರವೇ ವಾರದ ಮೊದಲ ವಾರ ಆಗಿದ್ದು ಏಕೆ? ವಾರಗಳಿಗೂ ಸೌರಮಂಡಲಕ್ಕೂ ಇರುವ ನಂಟೇನು? ಅಹೋರಾತ್ರ ಎಂದರೇನು? ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಾವು ಯಾವುದೇ ಒಂದು ವಿಚಾರ ಹೇಳಬೇಕಾದ್ರೂ ಅಥವಾ ಎಲ್ಲಿಗಾದರೂ ಹೊರಡಬೇಕಾದ್ರೂ ನಾವು ಆ ದಿನವನ್ನು ಗೊತ್ತು ಮಾಡೋದು ವಾರಗಳ ಹೆಸರಿನಿಂದ. ಇಂದು ವಾರಕ್ಕೆ 7 ದಿನಗಳು. ಆದರೆ ಸಾವಿರಾರು ವರ್ಷಗಳ ಹಿಂದೆ ಜನರಿಗೆ ವಾರದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆಗ ಅವನು ತಿಂಗಳ ವಿಷಯ ಮಾತ್ರ ತಿಳಿದುಕೊಂಡಿದ್ದ. ಅವನು ತಿಂಗಳ ಬೇರೆ ಬೇರೆ ದಿನಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಗೊತ್ತು ಮಾಡಿಕೊಂಡಿದ್ದ. ಕಾಲ ಸಾಗುತ್ತಿದ್ದಂತೆ ಮನುಷ್ಯ ಪಟ್ಟಣಗಳನ್ನು ನಿರ್ಮಿಸಿಕೊಂಡು ಅವುಗಳಲ್ಲಿ ವಾಸ ಮಾಡಲಾರಂಭಿಸಿದ. ಆದ್ದರಿಂದ ತನ್ನ ವಿವಿಧ ಕಾರ್ಯಕಲಾಪಗಳಿಗಾಗಿ ಪ್ರತ್ಯೇಕ ದಿನಗಳನ್ನು ಗೊತ್ತು ಮಾಡಿಕೊಳ್ಳುವ ಅಗತ್ಯ ಅವನಿಗೆ ತಲೆದೋರಿತು. ಆರಂಭದಲ್ಲಿ ಕೆಲವು ಸ್ಥಳಗಳ ಜನರು ಮಾರಾಟ, ವ್ಯಾಪಾರ ಮತ್ತು ಧಾರ್ಮಿಕ ಕೆಲಸಗಳಿಗಾಗಿ ತಿಂಗಳ ಪ್ರತಿ 10ನೇ ದಿನವನ್ನು ಗೊತ್ತು ಮಾಡಿಕೊಂಡರು. ಇತರ ಕೆಲವು ಸ್ಥಳಗಳಲ್ಲಿ ಇಂತಹ ಕಾರ್ಯಕಲಾಪಗಳಿಗಾಗಿ ಪ್ರತಿ 7ನೇ ಅಥವಾ 5ನೇ ದಿನವನ್ನು ಗೊತ್ತು ಮಾಡಿಕೊಳ್ಳಲಾಯಿತು. ಬೆಬಲೋನಿಯಾದಲ್ಲಿ ಪ್ರತಿ 7ನೇ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗುತ್ತಿತ್ತು. ಬೆಬಿಲೋನಿಯನ್ ಅವರು 28 ದಿನದ ಲೂನಾರ್ ಸೈಕಲ್ನ 4 ಭಾಗಗಳಾಗಿ ವಿಂಗಡಿಸಿ 7 ದಿನದ ವಾರಗಳಾಗಿ ಮಾಡಿಕೊಳ್ತಾರೆ. ಭಾನುವಾರವು ವಾರದ ಮೊದಲ ದಿನವಾಗಿ ಉಳಿಯುತ್ತೆ. ಇದನ್ನು ಸೂರ್ಯದೇವರು ಅಥವಾ ಲಾರ್ಡ್ಸ್ ಡೇ ಎಂದು ಪರಿಗಣಿಸಲಾಗುತ್ತೆ. ಈಜಿಪ್ಟ್ನ ಜನರು 7 ದಿನಗಳಿಗೆ 5 ಗ್ರಹಗಳ ಮತ್ತು ಸೂರ್ಯಚಂದ್ರರ ಹೆಸರಿಡ್ತಾರೆ. ಅವು ಹೀಗಿವೆ: ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ. ರೋಮನ್ನ ಜನರು ಸಹ 7 ದಿನದ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ವಾರದ ದಿನಗಳಿಗೆ ಈಗಿರುವ ಹೆಸರುಗಳನ್ನು ಆಂಗ್ಲೋ ಸ್ಯಾಕ್ಸನ್ ಪದ್ಧತಿಯಿಂದ ತೆಗೆದುಕೊಳ್ಳಲಾಗಿದೆ. ಈ ದಿನಗಳನ್ನು ದೇವತೆಗಳ ಹೆಸರುಗಳಿಂದ ಕರೆಯಲಾಗಿದೆ. ಸೂರ್ಯನ ದಿನ ಸುನಾನ್ದೆಗ್, ಸಂಡೇ ಅಥವಾ ಭಾನುವಾರ. ಚಂದ್ರನ ದಿನ ಮೊನಾನ್ದೆಗ್, ಮಂಡೇ ಅಥವಾ ಸೋಮವಾರ. ಮಂಗಳನ ದಿನ ಟೆವಾಸ್ದೆಗ್, ಟ್ಯೂಸ್ಡೇ ಅಥವಾ ಮಂಗಳವಾರ. ಬುಧನ ದಿನ ಒಡೆನ್ದೆಗ್, ವೆಡ್ನಸ್ಡೇ ಅಥವಾ ಬುಧವಾರ. ಗುರುವಿನ ದಿನ ಥೋರ್ದೆಗ್, ಥರ್ಸ್ಡೇ ಅಥವಾ ಗುರುವಾರ. ಶುಕ್ರನ ದಿನ ಪ್ರಿಗ್ದೆಗ್, ಫ್ರೈಡೇ ಅಥವಾ ಶುಕ್ರವಾರ. ಮತ್ತು ಶನಿಯ ದಿನ ಸ್ಯಾಟರ್ನ್ದೆಗ್, ಸಾಟರ್ಡೇ ಅಥವಾ ಶನಿವಾರ. ಹೀಗೆ ವಿಶ್ವದಾದ್ಯಂತ ಚಾಲ್ತಿಯಲ್ಲಿರುವ ವಾರದ 7 ದಿನಗಳು 7 ಹೆಸರುಗಳನ್ನು ಪಡೆದುಕೊಳ್ತವೆ. ಭಾನುವಾರದಿಂದ ಶನಿವಾರದವರೆಗೂ ವಾರದ ಹೆಸರುಗಳು ಇದೇ ಆರ್ಡರ್ನಲ್ಲಿ ಏಕಿದೆ. ಅದನ್ನು ಹೇಗೆ ಡಿಸೈಡ್ ಮಾಡಿದ್ರು ಅಂದರೆ ಅದರ ಹಿಂದೆ ಗಣಿತ ಮತ್ತು ಖಗೋಳಶಾಸ್ತ್ರದ ಹಿನ್ನೆಲೆ ಇದೆ. ಖಗೋಳಶಾಸ್ತ್ರದ ಪ್ರಕಾರ ಹೇಳೋದಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ಲಾನೆಟ್ಸ್ ಆರ್ಡರ್ ಹೀಗಿದೆ. ಸೂರ್ಯನನ್ನು ಕೂಡ ಒಂದು ಗ್ರಹ ಅಂತ ಕನ್ಸಿಡರ್ ಮಾಡಿ ನೋಡೋದಾದರೆ ಸನ್, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್. ಅಂದರೆ ಸೂರ್ಯ, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ. ಬ್ಯಾಬಿಲೋನಿಯನ್ ಕ್ಯಾಲೆಂಡರ್ ಪ್ರಕಾರ ವಾರದಲ್ಲಿ 7 ದಿನ. ಆದ್ದರಿಂದ ಕೊನೆ 2 ಪ್ಲಾನೆಟ್ಸ್ನ ಕನ್ಸಿಡರ್ ಮಾಡಲ್ಲ. ಭಾರತದ ಜ್ಯೋತಿಷ್ಯದ ಪ್ರಕಾರ ಭೂಮಿ ಕೇಂದ್ರದಲ್ಲಿರುತ್ತದೆ. ಆದ್ದರಿಂದ ಭೂಮಿ ಮತ್ತು ಸೂರ್ಯನ ಜಾಗವನ್ನು ಎಕ್ಸ್ಚೇಂಜ್ ಮಾಡಿರ್ತಾರೆ. ಆಗ ಭೂಮಿಯೊಡನೆ ಚಂದ್ರನು ಕೇಂದ್ರಕ್ಕೆ ಬರುತ್ತಾನೆ. ಖಗೋಳಶಾಸ್ತ್ರಜ್ಞರು ವಾಸ್ತವ ಏನೇ ಇದ್ರೂ ಸುಲಭ ಲೆಕ್ಕಾಚಾರಕ್ಕಾಗಿ ಮಾಡಿಕೊಂಡ ಮಾಡಿಫಿಕೇಶನ್ ಇದು. ಈ ಮಾಡಿಫಿಕೇಶನ್ ನಂತರ ನಮ್ಮ ಸೌರಮಂಡಲದ ಆರ್ಡರ್ ಹೀಗಿರುತ್ತದೆ: ಚಂದ್ರ, ಬುಧ, ಶುಕ್ರ, ಸೂರ್ಯ, ಮಂಗಳ, ಗುರು ಮತ್ತು ಶನಿ. ಈ ಆರ್ಡರ್ನ ನೋಡಿದ್ರೂ ನಮ್ಮ ಕ್ಯಾಲೆಂಡರ್ನಲ್ಲಿ ಇರೋ ವಾರಗಳ ಆರ್ಡರ್ ಪ್ರಕಾರ ಇರಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಹೋರಾತ್ರ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಅಹೋರಾತ್ರ ಎಂದರೆ ಹಗಲಿರುಳು ಎಂದು. ಅಹೋ ಎಂದರೆ ಹಗಲು, ರಾತ್ರ ಎಂದರೆ ಇರುಳು. ಒಂದು ದಿನದ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತಮದವರೆಗೆ ಅಹೋ. ಸೂರ್ಯಾಸ್ತಮದಿಂದ ಹಿಡಿದು ಮರುದಿನದ ಸೂರ್ಯೋದಯದವರೆಗೆ ರಾತ್ರ ಎಂದು ಕರೆಯುತ್ತಾರೆ. ಅಹೋರಾತ್ರದ ಮಧ್ಯದ 2 ಅಕ್ಷರಗಳನ್ನು ತೆಗೆದು ಹೋರ ಎಂದಿರುತ್ತಾರೆ. ಒಂದು ದಿನಕ್ಕೆ 24 ಹೋರಾಗಳು. ಇದು ಇಂಗ್ಲಿಷ್ನ ಹವರ್ ಎಂದು ಕೂಡ ಕರೆಯುತ್ತಾರೆ. ಈ ಹೋರಾ ಎಂಬ ಹೆಸರಿನಿಂದಲೇ
ಇಂಗ್ಲಿಷ್ಗೆ ಹವರ್ ಎಂಬ ಹೆಸರು ಬಂದಿತು. 1 ಹೋರ ಎಂದರೆ 1 ಗಂಟೆ. ಬನ್ನಿ ವಾರದ ಆರ್ಡರ್ ಬಗ್ಗೆ ಗಣಿತದ ಹಿನ್ನೆಲೆ ತಿಳಿಯೋಣ. ಖಗೋಳಶಾಸ್ತ್ರಜ್ಞರು ಸುಲಭ ಲೆಕ್ಕಾಚಾರಕ್ಕಾಗಿ ಮಾಡಿದ ಆರ್ಡರ್ ಹೀಗಿತ್ತು: ಚಂದ್ರ, ಬುಧ, ಶುಕ್ರ, ಸೂರ್ಯ, ಮಂಗಳ, ಗುರು ಮತ್ತು ಶನಿ. ಇದನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಶನಿ ಗ್ರಹದಿಂದ ಚಂದ್ರನವರೆಗೆ ಇಳಿಕೆ ಕ್ರಮವಾಗಿ ಒಂದು ಸೈಕಲ್ ಮಾಡಿಕೊಳ್ಳೋಣ. ಇದು ಸಹ ನಮ್ಮ ಕ್ಯಾಲೆಂಡರ್ ವಾರಗಳ ಆರ್ಡರ್ನಲ್ಲಿಲ್ಲ. ಇದರ ಹಿಂದಿನ ಲಾಜಿಕ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಸೂರ್ಯೋದಯದ ಕಾಲದ ಮೊದಲ ಅಧಿಪತಿ ಸೂರ್ಯ ಅಂತ ಕನ್ಸಿಡರ್ ಮಾಡೋಣ. ಆಗ ನಮ್ಮ ಸೈಕಲ್ ಈ ರೀತಿ ಬದಲಾಗುತ್ತೆ: ಸೂರ್ಯ, ಶುಕ್ರ, ಬುಧ, ಚಂದ್ರ, ಶನಿ, ಗುರು ಮತ್ತು ಮಂಗಳ. ಇದರಲ್ಲಿ ಮೊದಲನೇ ಹೋರಾದ ಅಧಿಪತಿ ಸೂರ್ಯ ಅಂತ ಅಂದ್ಕೊಳ್ಳೋದಾದರೆ, ಎರಡನೇ ಅಧಿಪತಿ ಶುಕ್ರ, ಮೂರನೇ ಅಧಿಪತಿ ಬುಧ, ನಾಲ್ಕನೇ ಚಂದ್ರ, ಐದನೇದು ಶನಿ, ಆರನೇದು ಗುರು, ಏಳನೇದು ಮತ್ತು ಮಂಗಳ ಆಗಿರುತ್ತೆ. ಹೀಗೆ ದಿನದಲ್ಲಿ 24 ಹೋರಾಗಳಾಗ್ತವೆ. ಇದೇ ಥರ ನಾವು ನಮ್ಮ ಸೈಕಲ್ನ ಕಂಟಿನ್ಯೂ ಮಾಡ್ತಾ ಹೋದರೆ 22ನೇ ಹೋರಾದ ಅಧಿಪತಿ ಸೂರ್ಯ, 23ನೇ ಹೋರಾದ ಅಧಿಪತಿ ಶುಕ್ರ, 24ನೇ ಹೋರಾದ ಅಧಿಪತಿ ಬುಧ, 25ನೇ ಹೋರಾದ ಅಧಿಪತಿ ಚಂದ್ರ. ದಿನದಲ್ಲಿ 24 ಹೋರಾಗಳು ಮಾತ್ರ ಇರೋದ್ರಿಂದ ನಾವು 25ನೇ ಹೋರಾದ ಅಧಿಪತಿ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನು ನಾವು ಮಾರನೇ ದಿನದ ಮೊದಲನೇ ಹೋರಾದ ಅಧಿಪತಿ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ರವಿವಾರ ಅಥವಾ ಸೂರ್ಯನ ವಾರನ ರವಿವಾರ ಅಥವಾ ಭಾನುವಾರ ಅಂತ ತಗೊಳ್ಳೋದಾದರೆ, ಅದರದ್ದು ನೆಕ್ಸ್ಟ್ ವಾರ ಯಾವುದಾಗುತ್ತೆ ನಮಗೆ ಅಂತ ಅಂದರೆ ಸೋಮವಾರ, ಚಂದ್ರನ ವಾರ ಅಥವಾ ಸೋಮವಾರ ಆಗುತ್ತೆ. ಹೀಗೆ ಇದೇ ಪ್ಯಾಟ್ರನ್ನಲ್ಲಿ ನಾವು ಈ ಸೈಕಲ್ನ ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ ಸೋಮವಾರದ ನಂತರ ಮಂಗಳ ಸಿಗುತ್ತೆ. ಮಂಗಳ ಅಧಿಪತಿ ಆಗ್ತಾನೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಈ ಥರ ಸೈಕಲ್ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ನಮ್ಮ ಕ್ಯಾಲೆಂಡರ್ ವಾರಗಳ ಆರ್ಡರ್ ಮತ್ತು ಈ ಆರ್ಡರ್ ಎರಡೂ ನಮಗೆ ಮ್ಯಾಚ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಕಿರು ಪ್ರಯತ್ನ ಮಾಡಿರುತ್ತೇವೆ. ತಾವೆಲ್ಲರೂ ನಮ್ಮ MDTV ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ MDTV ಕನ್ನಡ.